ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಕಂಕಣ ಬಲದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಕಂಕಣ ಇದು ಮದುವೆಯಲ್ಲಿ ವಧು-ವರರಿಗೆ ಕೈಯಲ್ಲಿ ಕಟ್ಟಲಾಗುತ್ತದೆ. ಒಂದು ಅರಿಶಿಣ ಕೊಂಬು, ಅರಿಶಿಣ ದಾರವನ್ನು ಕಟ್ಟಲಾಗುತ್ತದೆ. ಇದನ್ನು ಮಂತ್ರಗಳಿಂದ ಪೂಜಿಸಲಾಗುತ್ತದೆ. ಇದು ಮದುವೆ ದಿನ ಯಾವುದೇ ಅಶುಭ ಶಕ್ತಿಗಳು ಹತ್ತಿರ ಬರದಂತೆ ರಕ್ಷಣೆಗಾಗಿ ಕಟ್ಟಲಾಗುತ್ತದೆ. ಮದುವೆಯ ವಿಧಿಗಳು ಸಂಪೂರ್ಣವಾಗಿ ನೆರವೇರಲೆಂದು ಕಟ್ಟಲಾಗುತ್ತದೆ. ಇದು ದಂಪತಿಗಳ ಜೀವನದ ಹೊಸ ಅಧ್ಯಾಯಕ್ಕೆ ಶುಭ ಮುಹೂರ್ತದ ರಕ್ಷಣಾ ಚಿಹ್ನೆ. ನಾನು ನಿಮಗೆ ಈ ಕಂಕಣ ಬಲದ ಬಗ್ಗೆ ಏಕೆ ಹೇಳುವೆನೆಂದರೆ, ಕೆಲವರಿಗೆ ಕಂಕಣ ಬಲ ಬಂದಿಲ್ಲ ಎಂದು ಹೇಳುತ್ತಾರೆ. ಈ ವಿಡಿಯೋ ಕೊನೆಯ ತನಕ ನೋಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತದೆ. ಯಾರಾದರ ಮದುವೆ ಆಗದೇ ಇದ್ದಾಗ, ಮದುವೆಯಲ್ಲಿ ಬಾಧೆ ಬರುತ್ತಿದೆ ಎಂದಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ವಾಗಿ ಪೂಜೆಯ ಬಗ್ಗೆ ಹೇಳಿದ್ದೇನೆ. ಇದು ಯಾರಾದರೂ ಮಾಡಬಹುದು, ಅಂದರೆ ಮದುವೆ ಆಗಲಾರದವರು. ಕೆಲವೊಂದು ಸಲ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ, ಆದರೆ ಯಾವುದೇ ಕಾರಣಕ್ಕೆ ಅವರ ಮದುವೆ ಸಮಯವು ಮುಂದೆ ಹೋಗುತ್ತದೆ. ಕೆಲವು ಕಡೆ ಜಾತಕ ಕೂಡ ಬರುವುದಿಲ್ಲ. ಹೀಗಾದಾಗ ನಾವು ದೇವರ ಪೂಜೆ ಆಗಲಿ ಏನಾದರೂ ದೇವರಿಗೆ ಹರಕೆ ಮಾಡುತ್ತೇವೆ. ನಾನು ನಿಮಗೆ ಒಂದು ಉಪಾಯ ಹೇಳುತ್ತೇನೆ. ಇದು ಬಹಳ ಜನರಿಗೆ ಯಶಸ್ವಿಯಾಗಿದೆ. ಅದು ಏನೆಂದರೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಗುಡಿಯಲ್ಲಿ ಕಲ್ಯಾಣೋತ್ಸವ ಮಾಡಲಾಗುತ್ತದೆ. ಅದರಲ್ಲಿ ವೆಂಕಟರಮಣನ ಗುಡಿಯಲ್ಲಿ ವಿಶೇಷವಾಗಿ ವರ್ಷಕ್ಕೆ 2 ಸಲ ಕಲ್ಯಾಣೋತ್ಸವ ಮಾಡಲಾಗುತ್ತದೆ. ಅದು ಯಾವಾಗ ಎಂದರೆ, ವೈಶಾಖ ಮಾಸದಲ್ಲಿ ದಶಮಿಯಂದು ಮಾಡಲಾಗುತ್ತದೆ ಹಾಗೂ ನವರಾತ್ರಿಯಲ್ಲಿ 9 ದಿನದಲ್ಲಿ 1-2 ದಿನ ಕಲ್ಯಾಣೋತ್ಸವ ಮಾಡಲಾಗುತ್ತದೆ. ಈ ಕಲ್ಯಾಣೋತ್ಸವವು ಶ್ರೀನಿವಾಸ ಹಾಗೂ ಪದ್ಮಾವತಿಯರ ಮದುವೆ ಎಂದು ಮಾಡಲಾಗುತ್ತದೆ. ಶ್ರೀನಿವಾಸ ಹಾಗೂ ಪದ್ಮಾವತಿಯವರಿಗೆ ಇಬ್ಬರಿಗೂ ಕಂಕಣ ಕಟ್ಟಲಾಗುತ್ತದೆ. ಅದು ಮಂತ್ರಗಳಿಂದ ಪೂಜಿಸಿ ಕಟ್ಟಲಾಗುತ್ತದೆ. ಮದುವೆ ಆದ ನಂತರ ಅದನ್ನು ಬಿಚ್ಚು ಇಡುತ್ತಾರೆ. ಅದು ನಾವು ಕೇಳಿ ಆ ಕಂಕಣವನ್ನು ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಹುಡುಗ ಆಗಲಿ ಅಥವಾ ಹುಡುಗಿಯಾಗಲಿ ಮದುವೆಯಾಗದೇ ಇದ್ದಾಗ, ಏನಾದರೂ ಬಾಧೆಗಳಿಂದ ಮದುವೆ ಆಗದೇ ಇದ್ದಾಗ ಆ ಕಂಕಣವನ್ನು ತಂದು ನಮ್ಮ ಮನೆಯಲ್ಲಿ ದಿನ ಅದಕ್ಕೆ ಅರಿಶಿಣ ಕುಂಕುಮ ಹೂವಿಂದ ಪೂಜಿಸಬೇಕು. ಆದರೆ ನಾವು ಆಚಾರ್ಯರಿಗೆ ಮೊದಲೇ ಹೇಳಬೇಕು, ಅವರು ತೆಗೆದು ಇಡುತ್ತಾರೆ. ಕೆಲವೊಂದು ಸಲ ಹುಡುಗಿಯರು ಓದಕ್ಕೆ ಅಂತ ಬೇರೆ ಊರಲ್ಲಿ ಇರುತ್ತಾರೆ. ಹಾಗೆ ಹುಡುಗರು ಕೂಡ ನೌಕರಿ ಅಂತ ಬೇರೆ ಊರಲ್ಲಿ ಇರುತ್ತಾರೆ. ಅವರು ಮನೆಯಲ್ಲಿದ್ದ ಅವರ ತಾಯಿ ಕೂಡ ಅದನ್ನು ಮಾಡಬಹುದು. ಅಂದರೆ ಆ ಅರಿಶಿಣ ಕೊಂಬವನ್ನು ಒಂದು ದೊಣ್ಣೆಯಲ್ಲಾಗಲಿ ಅಥವಾ ಒಂದು ಹಿತ್ತಾಳೆ ಬಟ್ಟಲಲ್ಲಿ ಇಟ್ಟು ಅದನ್ನು ದಿನಾಲೂ ಅರಿಶಿಣ ಕುಂಕುಮದಿಂದ ಪೂಜಿಸಬೇಕು, ಭಕ್ತಿಯಿಂದ ನಮಸ್ಕರಿಸಬೇಕು. 3 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಇದು ಫಲದಾಯಕವಾಗುತ್ತದೆ. ಅಂದರೆ ನಿಮ್ಮ ಇಷ್ಟಾರ್ಥ ಪೂರ್ತಿಯಾಗುತ್ತದೆ. ನೀವು ಕಂಕಣ ತೆಗೆದುಕೊಂಡಾಗ ಆಚಾರ್ಯರಿಗೆ ನಿಮಗೆ ಎಷ್ಟು ಆಗುತ್ತದೆ ಅಷ್ಟು ದಕ್ಷಿಣವನ್ನು ಕೊಡಬೇಕು. ನಿಮ್ಮ ಕೆಲಸವನ್ನು ಪೂರ್ತಿಯಾದ ಮೇಲೆ ನೀವು ಭಕ್ತಿಯಿಂದ ನಿಮಗೆ ಎಷ್ಟಾಗುತ್ತದೆ ಅಷ್ಟು ಹುಂಡಿಯಲ್ಲಿ ಕಾಣಿಕೆಯನ್ನು ಹಾಕಬೇಕು. ಕೆಲವೊಬ್ಬರು ಕಲ್ಯಾಣೋತ್ಸವ ಕೂಡ ಮಾಡಿಸುತ್ತಾರೆ. ಈ ಕಲ್ಯಾಣೋತ್ಸವವು ಒಂದು ದೇವರ ಸೇವೆ. ನಿಮ್ಮಲ್ಲಿ ಯಾರಾದರಿಗೆ ಮದುವೆ ಆಗದೇ ಇದ್ದಾಗ, ಮದುವೆ ಬಾಧೆಗಳು ಬರುತ್ತಿದ್ದಾಗ ಈ ಉಪಾಯವನ್ನು ಮಾಡಿ ಹಾಗೂ ಬೇರೆಯವರಿಗೆ ಕೂಡ ಹೇಳಿ, ಅವರಿಗೂ ಕೂಡ ಸಹಾಯವಾಗುತ್ತದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.